ಎಂಬ ಅದ್ಭುತ ಚಿತ್ರಕ್ಕೆ ಚಿತ್ರಕಥೆಯನ್ನ ಬರೆದು ಹಾಗೆಯೇ ಸುಮ್ಮನೆ ಚಿತ್ರವನ್ನು ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದಂತಹ ಪ್ರೀತಮ್ ಗುಬ್ಬಿಯವರ ಧರ್ಮಪತ್ನಿ ಸುಷ್ಮಾ ಅವರು ನಾನಂತೂ ಇಲ್ಲಿ ಕೂತ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಏನ್ ಗೊತ್ತಾ ಶ್ವೇತಾ, ಇಷ್ಟು ದಿನ ಆರಾಮಾಗಿ ಕೂತ್ಕೊಂಡು ಅವ್ರು ಮಾಡೋದ್ರ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ಕೊಂಡು ತಿನ್ಕೊಂಡು ಉಪ್ಪು ಜಾಸ್ತಿ ಖಾರ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಇವತ್ತು ಗೊತ್ತಾಗ್ತಿದೆ ಅಡುಗೆ ಮಾಡೋದು ಅಂದ್ರೆ ಏನು ಅಂತ ಧಕ್ 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 ಅಂತಿದೆ. ಅಂಡ್ ಅದ್ರ ಜೊತೆ ಹಾಗೆ ಖುಷಿನೂ ಇದೆ, ಇವತ್ತು ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ. ಖಂಡಿತ ನಮಗೂ ಕೂಡ ಅಷ್ಟೇ ಖುಷಿ ಆಗ್ತಿದೆ. ಯಾಕೆಂದ್ರೆ ನೀವು ನಮ್ಮ ಅಡುಗೆ ಮನೆಗೆ ಬಂದು ಒಂದು ಒಳ್ಳೆ ರೆಸಿಪಿನ ನಮ್ಮ ವೀಕ್ಷಕರಿಗೋಸ್ಕರ ಮಾಡ್ಕೊಡ್ತಾ ಇದ್ದೀರಲ್ವಾ. ಹಾಗೇನೆ ಈ ವಾರದ ಅಂದ್ರೆ ರಾಜಾಜಿನಗರ ಏರಿಯಾದಿಂದ ಬಂದಂತಹ 6 ಜನ ಅತ್ತೆ ಸೊಸೆ ಜೋಡಿಗಳಲ್ಲಿ ಯಾರಾಗ್ತಾರೆ ನಮ್ಮ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ನೋಡೋಣ ಯಾರಾಗ್ತಾರೆ, ವೇಟ್ ಮಾಡೋಣ ಅಲ್ವಾ ವೀಕ್ಷಕರೇ. ರಾಜಾಜಿನಗರ ಏರಿಯಾದಲ್ಲಿರೋರ್ಗೋಸ್ಕರ ಉಮಾಸ್ ಬ್ರೈಡಲ್ ಆಡಿಟೋರಿಯಂನಲ್ಲಿ ನಾವು ಆಡಿಷನ್ ನಡೆಸಿದ್ವಿ. ಇದರಲ್ಲಿ ಸೆಲೆಕ್ಟ್ ಆದಂತಹ 6 ಜನ ಅತ್ತೆ ಸೊಸೆ ಜೋಡಿಗಳು ನಮ್ಮ ಅಡುಗೆ ಮನೆಗೆ ಬಂದು 4 ವಿಭಿನ್ನ ರೀತಿಯ ಅಡುಗೆಗಳನ್ನು ಕಲಿಸ್ಕೊಟ್ರು. ನೀವು ಕೂಡ ಕಲ್ತ್ರಿ ಅಲ್ವಾ ಅದನ್ನೆಲ್ಲ. ಹಾಗೆಯೇ ಇವತ್ತು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಈ ಏರಿಯಾದಿಂದ ಅಂತ ತಿಳ್ಕೊಬೇಕಲ್ವಾ. ಅದಕ್ಕೂ ಮುಂಚೆ ಈ ನಮ್ಮ 6 ಜನ ಅತ್ತೆ ಸೊಸೆ ಜೋಡಿಗಳು ಮಾಡಿದಂತಹ ಅಡುಗೆ ಹಾಗೆ ಅವ್ರಿಗಿದ್ದಂಥ ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲದ್ರ ಬಗ್ಗೆ ಒಂದು ಝಲಕ್ ನಿಮಗಾಗಿ. ಸುಷ್ಮಾ, ಈ 6 ಜನ ಅತ್ತೆ ಸೊಸೆ ಜೋಡಿಯಲ್ಲಿ ಯಾರು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಅಂತ ಹೇಳ್ಬೇಕು. ನನಗಂತೂ ಆ ಕ್ಯೂರಿಯಾಸಿಟಿ ಇದೆ, ಹಾಗೆ ನಮ್ಮ ವೀಕ್ಷಕರಿಗೂ ಇದೆ. ಹಾಗೆ ನೀವು ಅದನ್ನ ರಿವೀಲ್ ಮಾಡಕ್ಕೆ ನಮ್ಮ ಅಡುಗೆ ಮನೆಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಲ್ವಾ. ಸೊ ವೆಲ್ಕಮ್ ಮಾಡ್ತಾ ಇದ್ದೀನಿ, ಬನ್ನಿ. ಓಕೆ ಸುಷ್ಮಾ, ಈ 6 ದಿನನೂ ನಮ್ಮ ಪಾರ್ಟಿಸಿಪೆಂಟ್ಸ್ ಮಾಡಿದಂತಹ ಅಡುಗೆಗಳನ್ನೆಲ್ಲ ನೋಡಿದಿರಾ, ಟೇಸ್ಟ್ ಮಾಡಿದ್ರಿ ಅಲ್ವಾ. ಓವರ್ ಆಲ್ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಹಾಗೆ ನಾನು ಕೆಲವೊಂದು ರೆಸಿಪೀಸ್ನ ಮನೇಲಿ ಹೋಗಿ ಟ್ರೈ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ಹಾಗೆ ಜಡ್ಜ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಇದು ಬರೀ ಅವ್ರು ಹೇಗೆ ಎಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ ಅನ್ನೋದು ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಅವ್ರ ಇಂಟರಾಕ್ಷನ್ ಹೇಗಿತ್ತು, ಎಷ್ಟು ಬೇಗ ಮಾಡಿದ್ರು, ಎಷ್ಟು ನೀಟಾಗಿ ಮಾಡಿದ್ರು, ಇದು ಮುಖ್ಯವಾಗಿತ್ತು. ಜಡ್ಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ನಾನೊಂದಷ್ಟು ಪಾಯಿಂಟ್ಸ್ ಬರ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಹೇಳ್ತೀನಿ, ಆಮೇಲೆ ನಾನು ಜಡ್ಜ್ಮೆಂಟ್ನ ಹೇಳ್ತೀನಿ. ಮೊದಲನೇ ದಿನ ರೋಹಿಣಿ ಮತ್ತು ದೀಪ್ತಿ ಅವ್ರು ಮಾಡಿದ್ರು. ಮೂಂಗ್ ಬಾತು, ಮೆಂತ್ಯ ಬಾಣಲೆ ಇಡ್ಲಿ, ಮೈದಾ ಕೇಸರಿ ಬಾತು, ತ್ರಿವೇಣಿ ಪಾಕ್ ಮಾಡಿದ್ರು. ಅದರಲ್ಲಿ ಹೇಗಿತ್ತು ಅಂದರೆ ಅತ್ತೆ ತುಂಬಾ ಆ್ಯಕ್ಟಿವ್ ಆಗಿದ್ರು, ಸೊಸೆ ಸ್ವಲ್ಪ ಸೈಲೆಂಟ್ ಆಗಿದ್ರು. ಅದು ಒಂದು ಮೈನಸ್ ಪಾಯಿಂಟು. ಇಲ್ಲ ಅಂದರೆ ರೆಸಿಪೀಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಮೆಂತ್ಯ ಬಾಣಲಿ ಇಡ್ಲಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಅದೊಂದು ಮೈನಸ್ ಪಾಯಿಂಟ್ ಅಷ್ಟೇ. ಓಕೆ, ನೆಕ್ಸ್ಟು ರೋಹಿಣಿ ಗೋಪಾಲ್ ರಾವ್ ಮತ್ತು ಲಕ್ಷ್ಮೀ ರಮೇಶ್ ಅವರು ದೂದ್ ವೆಜ್ ಪಲಾವು, ತೊಂತೊಣ, ಕಿತ್ಲೆ ಹಣ್ಣಿನ ಸಿಪ್ಪೆ ಗೊಜ್ಜು, ಮಾವಿನಕಾಯಿ ಜಾಮ್ ಮಾಡಿದ್ರು. ಇದು ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ತೊಂತಣ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಕೂಡ. ಅದರಲ್ಲಿ ಏನಂದರೆ ಅತ್ತೆ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ರು. ಅಡುಗೆ ಮಾಡಬೇಕಾದ್ರೆ ಅಡುಗೆ ಬಗ್ಗೆ ಎಕ್ಸ್ಪ್ಲನೇಷನ್ ತುಂಬಾ ಕಡಿಮೆ ಆಗಿತ್ತು. ಬೇರೆದೆಲ್ಲ ವೆರೈಟೀಸ್ ಚೆನ್ನಾಗಿತ್ತು. ಹಾಗೆ ಪಲಾವ್ನಲ್ಲಿ ಬಟಾಣಿ ಬೆಂದಿರಲಿಲ್ಲ, ನಾ ಅವತ್ತು ಕೂಡ ಹೇಳಿದೆ. ಮೂರನೇದು ಪದ್ಮಾವತಿ ಅವರು ಮತ್ತು ಶಾರದಾ ಅವರು ಮಾಲ್ದಿ, ನವಾಬಿ ಮಶ್ರೂಮ್ ರೈಸ್, ಜಿಂಜರ್ ಸೋಯಾ ಬಾಲ್ಸ್, ತಿಲ್ ಪಾಪ್ರಿ ಮಾಡಿದ್ರು. ಈ ತಿಲ್ ಪಾಪರಿ ಮತ್ತು ಮಾಲ್ದಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಆದರೆ ಅತ್ತೆ ತುಂಬಾ ಟೆನ್ಷನಲ್ಲಿದ್ದರು, ಇಂಟರಾಕ್ಷನ್ ಕಮ್ಯುನಿಕೇಷನ್ ತುಂಬಾ ಕಡಿಮೆ ಇತ್ತು. ಹಾಗೆ ಪ್ರಜ್ಞಾ ಮತ್ತು ಲಲಿತಾ ಅವರು ಗೋಧಿ ನುಚ್ಚಿನ ಪಲಾವು, ಪಪಾಯ ಹೋಳಿಗೆ, 3 ಹಣ್ಣಿನ ಪಡ್ಡು, ನಿಂಬು ಕಾಪ ಮಾಡಿದ್ರು. ಹೋಳಿಗೆ ಮಾಡುವಾಗ ನಾವು ನೋಡಿದ ಹಾಗೆ ಸ್ವಲ್ಪ ಅದು ತುಂಬ ತೆಳು ಬಂದುಬಿಡ್ತು, ಲಟ್ಟಿಸ್ಬೇಕಾದ್ರೆ ಹರಿದೋಯ್ತು ಕೂಡ, ಅದೊಂಚೂರು ಪ್ರಾಬ್ಲಮ್ ಆಯಿತು. ಆಮೇಲೆ ಲಲಿತಾ ಅವರು ಸೈಲೆಂಟಾಗಿದ್ದರು ಮತ್ತು ಕನ್ಫ್ಯೂಷನಲ್ಲಿ ಇದ್ದಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಅದೊಂದು. ಹಾಗೆ ಪರಿಮಳ ರಾವ್ ಮತ್ತು ಭಾವನಾ ಅವರು ಹೆಸರುಬೇಳೆ ಅವಿಯಲ್ಲು, ಕೇಕ್ ಮಾಡಿದ್ರು, ಆ್ಯಪಲ್ ಕ್ರಂಚಿ, ಪಾಲಕ್ ಬೇಬಿ ಕಾರ್ನ್ ಸೂಪ್ ಮಾಡಿದ್ರು. ಸೂಪು ಚೆನ್ನಾಗೇ ಇರ್ತಿತ್ತೇನೋ, ಅವ್ರು ಸ್ವಲ್ಪ ತುಂಬ ಬೆಣ್ಣೆ ಹಾಕ್ಬಿಟ್ಟು ಒಂಥರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗೋಗಿತ್ತು. ಆಮೇಲೆ ಆ್ಯಪಲ್ ಕ್ರಂಚಿ ಮತ್ತು ಹೆಸರುಬೇಳೆ ಅವಿಯಲ್ಲು ರೆಗ್ಯುಲರ್ ಫುಡ್ಡು, ಹೌದು, ನಥಿಂಗ್ ಲೈಕ್ ಎಕ್ಸ್ಟ್ರಾರ್ಡಿನರಿ, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅಂತೇನಿರಲಿಲ್ಲ. ಹಾಗೆ ಸುಜಾತ ಮತ್ತು ಶಿಲ್ಪಾ
ಕಾರ್ನ್ ಸ್ಟಫ್ಡ್ ಕ್ಯಾಪ್ಸಿಕಮ್ ಕರಿ ಮಾಡಿದ್ರು, ಪನ್ನೀರ್ ಹಾಲು ಪೊಂಗಲ್ಲು, ವೆಜಿಟೇಬಲ್ ಬೌಲು, ರವಾ ಬೋಂಡ. ಅತ್ತೆಯವ್ರು ಅಡುಗೆ ಮಾಡಬೇಕಾದ್ರೆ ಎಕ್ಸ್ಪ್ಲನೇಷನ್ನೇ ಇರಲಿಲ್ಲ ಆ್ಯಂಡ್ ಅವ್ರು ಮಾತಾಡೋದಕ್ಕೆ ಸ್ವಲ್ಪ ಹೆದರ್ಕೋತಾ ಇದ್ರು. ಹೌದು. ತುಂಬ ಸೈಲೆಂಟ್ ಆಗಿದ್ರು. ಇಂಟರಾಕ್ಷನ್ ಕಡಿಮೆ ಇತ್ತು, ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ಓಕೆ, ರೆಗ್ಯುಲರ್ ಆಗಿ ಇತ್ತು ಸ್ವಲ್ಪ ಫುಡ್ ರೆಸಿಪೀಸ್ ಎಲ್ಲ. ಅದೇನು ತುಂಬಾ ಸೈಲೆಂಟ್ ಆಗಿದ್ರು, ಕಮ್ಯುನಿಕೇಷನ್ ಇರಲಿಲ್ಲ. ನಾವು ಮಾತಾಡ್ಸಿದ್ರೆ ಮಾತ್ರ ಏನಾದರೂ ಒಂದು ಸೊಸೆಯಿಂದ ಜಾಸ್ತಿ ಉತ್ತರ ಬರ್ತಿತ್ತೆ ಹೊತ್ತು ಅತ್ತೆಯಿಂದ ಏನೂ ಉತ್ತರ ಬರ್ತಿರ್ಲಿಲ್ಲ. ಹಾಗೆ ಶ್ವೇತಾ, ಇದೆಲ್ಲದ್ರ ಜೊತೆಗೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ನ ತುಂಬ ಚೆನ್ನಾಗಿ ತಿಳ್ಕೊಳ್ಳೋಂಥ ಒಂದು ಹೊಸ ರೌಂಡ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀರಿ, ರ್ಯಾಪಿಡ್ ಫೈರ್ ರೌಂಡ್ ಅಂತ. ಹೌದು. ಯಾರು ಕೂಡ ಪ್ರಿಪೇರ್ ಆಗದೆ ಬಂದಿದ್ರು, ಯಾಕಂದರೆ ಯಾರಿಗೂ ಗೊತ್ತಿರಲಿಲ್ಲ. ಆ ಒಂದು ಕ್ವೆಶನ್ ಆನ್ಸರ್ ರೌಂಡಿಂದ ಅವ್ರ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು. ಆ ಒಂದು ಬೇಸಿಸ್ ಮೇಲೂ ನಾನು ಜಡ್ಜ್ಮೆಂಟ್ನ ಕೊಡ್ತೀನಿ. ಸೊ ಓವರ್ ಆಲ್ ಎಲ್ಲ ಕನ್ಸಿಡರ್ ಸುಷ್ಮಾ ಅವರು 6 ದಿನಗಳ ಕಾಲ ಇಲ್ಲಿ ಕೂತು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ 6 ಜನ ಅತ್ತೆ ಸೊಸೆ ಜೋಡಿಯಲ್ಲಿ ಯಾರು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಅಂತ. ಹಾಗಿದ್ರೆ ನೋಡೋಣವಾ ಯಾರು ಅಂತ. ಬೆಸ್ಟ್ ಅತ್ತೆ ಸೊಸೆ ಜೋಡಿ. ಶ್ವೇತಾ, ಒಂದು ನಿಮಿಷ. ನೀವು ಜಡ್ಜ್ಮೆಂಟ್ ಹೇಳೋಕ್ಕೆ ಮುಂಚೆ ನಾ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ನನ್ನ ಜಡ್ಜ್ಮೆಂಟೇ ಅಂತಿಮ ಅಲ್ಲ, ಅಥವಾ ನಾನೇನು ತುಂಬ ದೊಡ್ಡ ಕುಕ್ ಏನಲ್ಲ. ನೀವು ಆವತ್ತು ಮಾಡಿದ ಅಡುಗೆ, ನೀವು ಆವತ್ತು ಮಾಡಿದ ಕಮ್ಯುನಿಕೇಷನ್ ಹೇಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಈ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬಾರ್ದು. ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾ ಆ ಒಂದು ಸ್ಪಿರಿಟ್ನ ಹಾಗೆ ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ನೀವು ಹೇಳಿದ್ದು ನಿಜ ಸುಷ್ಮಾ. ಯಾವ ಪಾರ್ಟಿಸಿಪೆಂಟ್ ಕೂಡ ಬೇಜಾರು ಮಾಡ್ಕೋಬೇಡಿ. ಓಕೆ, ರಾಜಾಜಿ ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಗೊತ್ತಾ? ಶ್ರೀಮತಿ ರೋಹಿಣಿ ಹಾಗೂ ಶ್ರೀಮತಿ ದೀಪ್ತಿ ಅವರು. ಕಂಗ್ರ್ಯಾಚುಲೇಷನ್ಸ್ ರೋಹಿಣಿ ಮತ್ತು ದೀಪ್ತಿ ಅವರೇ. ರಾಜಾಜಿನಗರ ಏರಿಯಾಯಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೇ ಬೆಸ್ಟ್ ಅತ್ತೆ ಸೊಸೆ ಜೋಡಿಯಾಗಿ ಆಯ್ಕೆಯಾಗಿದ್ದೀರಾ. ಹಾಗಿದ್ರೆ ಅವ್ರ ಮನೆಯಲ್ಲಿ ಹೇಗೆ ಸಂಭ್ರಮದ ವಾತಾವರಣ ಇದೆ ನೋಡ್ಕೊಂಬರೋಣ. ಟಿವಿ ಕನ್ನಡದ ರುಚಿ ಅಭಿರುಚಿ ಕಾರ್ಯಕ್ರಮ ನನ್ನ ಫೇವ್ರೆಟ್ ಪ್ರೋಗ್ರಾಮು. ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೆ. ಅದು ಹೊಸ ಹೊಸ ಅಡುಗೆಗಳು ಎಲ್ಲ ಅದರಲ್ಲಿ ಬರುತ್ತಲ್ಲ, ಸೊ ಅದನ್ನೆಲ್ಲ ಕಲ್ತ್ಕೋಬೋದು ಅಂತ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ಗೆ ಮತ್ತು ನನಗೆ ನಮ್ಮ ಅತ್ತೆಗೆ ಇಬ್ಬರಿಗೂ ಹೋಗಿ ಪಾರ್ಟಿಸಿಪೇಟ್ ಮಾಡೋವಂಥ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು.
ಸುಷ್ಮಾ ಅವರು ಈಗ ನಮ್ಮ ಬೆಸ್ಟ್ ಅತ್ತೆ ಸೊಸೆ ಜೋಡಿಗೆ ಮೊಮೆಂಟ್ ಅನ್ನೋ ಕೊಡ್ಬೇಕು ಸುಷ್ಮಾ. ಖಂಡಿತ. ಅಲ್ವಾ? Yes. ಖುಷಿ ಆಗುತ್ತೆ ನಿಜವಾಗ್ಲೂ ಕೊಡೋದಕ್ಕೆ ಅಲ್ವಾ? ಹಾಗೆ ದೀಪ್ತಿ ಮತ್ತೆ ರೋಹಿಣಿ ಅವರೇ, ಈ ಒಂದು ಕಾಂಪಿಟೇಷನ್ ಅಲ್ಲಿ ಇವತ್ತು ಗೆದ್ದಿದ್ದೀರಿ. ಬೇರೆ ಅತ್ತೆ ಸೊಸೆಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಬೇರೆ ಅತ್ತೆ ಸೊಸೆಗೆ ಏನು ಹೇಳ್ತೀನಿ ಅಂದರೆ, ನಾವು ಸೊಸೆ ಆದಾಗ ಮನೆಗೆ ಬಂದಾಗ ನಮಗೇನು ಆಸೆ ಆಕಾಂಕ್ಷೆ ಇತ್ತು, ನಾವು ಫ್ರೀ ಆಗಿರಬೇಕು, ಹೊರಗಡೆ ಹೋಗಬೇಕು, ಆ ಥರ ಈಗ ನಮ್ಮ ಮಗಳು ಅಳಿಯನ್ನ ಕಳಿಸ್ದಾಗ ಹೊರಗಡೆ ಎಷ್ಟು ಖುಷಿ ಪಡ್ತೀವೋ, ಮಗ ಸೊಸೆ ಹೋದಾಗಲೂ ಅಷ್ಟೇ ಖುಷಿ ಪಟ್ಟರೆ ಅತ್ತೆ ಸೊಸೆಯಲ್ಲಿ ಭಿನ್ನಾಭಿಪ್ರಾಯ ಬರೋದೇ ಇಲ್ಲ. ಅವರ ವೈಯಕ್ತಿಕ ವಿಷಯಕ್ಕೆ ಕೆಲವು ವಿಷಯಕ್ಕೆ ನಾವು ಹೋಗಬಾರ್ದು, ಇಲ್ಲದೆ ಹೋದರೆ ಅಮ್ಮ ಮಗಳ ಥರನೇ ನಾವು ಇರಬಹುದು ಅಂತ ಹೇಳಿ. ಓಕೆ, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಬಹಳಾನೇ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಸೊ ನಾನು ನನ್ನ ಸೊಸೆಗೆ ಇಷ್ಟು ಅಡುಗೆ ಕಲಿತು ಇಷ್ಟು ಚೆನ್ನಾಗಿ ಮಾಡಿದ್ಲಲ್ಲ ಅಂಥೇಳಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. GTV ಅಡುಗೆ ಕಾರ್ಯಕ್ರಮಕ್ಕೆ ಹೋಗ್ಕೋಣ ಅಂತ ಹೇಳಿದಾಗ, ಅಮ್ಮ ನಾನು ಖಂಡಿತ ಭಯ ಆಗುತ್ತೆ, ನಾನು ಈಗ ಅಡುಗೆ ಎಲ್ಲ ಕಲ್ತಿರೋದು ಅಂತ ಹೇಳಿದ್ರು. ನೀನೇನು ಭಯ ಪಟ್ಕೋಬೇಡ, ನಾನು ನಿನಗೆಲ್ಲ ಗೈಡ್ ಮಾಡ್ತೀನಿ, ಮನೇಲಿ ಹೇಗೆ ಮಾಡ್ತೀಯೋ ಅದೇ ಥರ ನೀ ಮಾಡು ಅಂತ ಹೇಳಿ ಕರ್ಕೊಂಡು ಬಂದೆ. ಅವಳು ನಿಜವಾಗ್ಲೂ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಅಡುಗೆ ಮಾಡಿ ತೋರಿಸಿದ್ಲು. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸಾರ್ಥಕವಾಯ್ತು. ನಮಗೂ ಅಷ್ಟೇ ಖುಷಿ ಇದೆ ನಿಮ್ಗೆ ಪ್ರೆಸೆಂಟೇಷನ್ ಇಲ್ಲಿರೋದು ಅಲ್ವಾ. ಮತ್ತೊಮ್ಮೆ ನಿಮಗೆ ಸುಷ್ಮಾ ಅವ್ರ ಪರವಾಗಿ, ನನ್ನ ಪರವಾಗಿ, ಹಾಗೆಯೇ ನಮ್ಮ ಬಾದಾಮಿ ನೋಡಿ, ಎಲ್ಲ ನಿಮ್ಗೆ ಇಷ್ಟವಾಗಿರೋದೇ ಹಾಕ್ತಾ ಹೌದು, ನನಗೆ ಡ್ರೈ ಫ್ರೂಟ್ಸ್ ತುಂಬ ಇಷ್ಟ. ಗೋಡಂಬಿ. ತುಪ್ಪದಲ್ಲಿ ಹುರಿದ್ರೆ ಅದರ ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಹೌದು, ರುಚಿ ಬೇರೆ ಕೊಡುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಡೈಲಿ ಉಪಯೋಗಿಸೋದ್ರಿಂದ ಬಹಳನೇ ಯೂಸ್ ಆಗುತ್ತೆ. ಒಳ್ಳೆದು. ಸುಸ್ತು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಾದಾಮಿನ ಹಾಗೆ ತಿಂದ್ರೆ ಬೇಗ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಸೊ ರಾತ್ರಿ ಹಾಲಲ್ಲಿ ನೆನೆಸಿಟ್ಟು ಸಿಪ್ಪೆ ತೆಗೆದು ಬೆಳಗ್ಗೆ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ಹಾಗೆ ದಪ್ಪನೂ ಆಗುತ್ತೆ. ಸೊ ತಿಂಗಳಲ್ಲಿ ಎಷ್ಟು ದಿನ ಶೂಟಿಂಗ್ ಇರುತ್ತೆ ನಿಮಗೆ? ಇರುತ್ತೆ, ಒಂದು 18 ದಿನ. 18 ದಿನದವರೆಗೂ ಇರುತ್ತಾ? 18ರಿಂದ 20. ಸೊ ತಿಂಗಳಲ್ಲಿ ಮುಕ್ಕಾಲು ಭಾಗ ನೀವು ಶೂಟಿಂಗಲ್ಲೇ ಕಳೀತಾ ಇರ್ತೀರಾ? ಹೌದು. ಟೈಮ್ ಸಿಕ್ಕಿದ್ರೆ ಸಾಕು ಡಾನ್ಸ್ ಕ್ಲಾಸ್ ಅಂದರೆ ಡಾನ್ಸ್ ಕ್ಲಾಸ್ ಮಧ್ಯ ಹೋಗ್ತೀನಿ. ಆ ದಿನದಲ್ಲಿ ಡಾನ್ಸ್ ಕ್ಲಾಸ್ಗೆ ಹೋದಾಗ ಅರ್ಧ ದಿನ ಮಾತ್ರ ಶೂಟಿಂಗ್. ಓಕೆ. ಬಟ್ ಇಲ್ಲಿ ಕ್ಲಾಸಸಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತಾ, ಹೇಗೆ ಶೂಟಿಂಗಲ್ಲಿ ಬ್ಯುಸಿಯಾಗಿರೋದೇ ನಿಮ್ಗೆ ಇಷ್ಟ? ಇಲ್ಲ, ಎರಡೂ ಇಷ್ಟ ಆಗುತ್ತೆ. ಯಾಕಂದರೆ ಆ ಕಂಪ್ನಿಲಿ ನಾನು ಸುಮಾರು 5-6 ವರ್ಷದಿಂದ, ಅದಕ್ಕೆ ಮೇಲೆ ಒಂದು 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಪರಿಚಯ ಆಗಿದ್ದಾರೆ. ಖುಷಿ ಆಗುತ್ತೆ, ಅಲ್ಲಿಗೆ ಹೋಗೋಕ್ಕೂ ಕ್ಲಾಸ್ಗೆ ಹೋಗೋಕ್ಕೂ ಖುಷಿ ಆಗುತ್ತೆ. ಸೊ ಒಂಥರ 5-6 ವರ್ಷ ಅಂತಂದ್ರೆ ಅದು ಮನೆ ತರ ಆಗ್ಬಿಟ್ಟಿರುತ್ತೆ ಅಲ್ವಾ? ಎಲ್ಲಾರು ಫ್ರೆಂಡ್ಸ್ ಇರ್ತಾರೆ ಜೊತೆಗೆ, ಜಗಳನೂ ಮಾಡ್ತಿರ್ತೀವಿ ಮಧ್ಯದಲ್ಲಿ. ಹೌದಾ? ಸೊ ಮನೆಯವ್ರನ್ನ ಅಂದ್ರೆ ಈಗ ಅತ್ತೆ, ನಿಮ್ಮ ಹಸ್ಬೆಂಡ್ ಪ್ರೀತಮ್ ಅವ್ರನ್ನೆಲ್ಲ ಮಿಸ್ ಮಾಡ್ತೀನಿ ಅನ್ಸಲ್ವಾ ಆ ಟೈಮಲ್ಲಿ? ಈಗ ಬೆಳಗ್ಗೆ ಹೊತ್ತು ನೀವು ಹೋಗೋ ಅಷ್ಟೊತ್ತಿಗೆ ಅವ್ರು ಮಲಗಿರ್ತಾರೆ. ಇಲ್ಲ, ಏನು ಗೊತ್ತಾ, ತುಂಬ ಯಾವಾಗಲೂ ಮಾತಾಡ್ತಿದ್ರೆ, ಯಾವಾಗಲೂ ತುಂಬ ಪಕ್ಕದಲ್ಲೇ ಎದುರೆದ್ರೆ ಇದ್ರೆ ಪ್ರೀತಿ ಜಾಸ್ತಿ ಆಗಲ್ಲ. ಸ್ವಲ್ಪ ದೂರ ಇದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಇದು ಟಿಪ್ ಅಂತಲ್ಲ, ಸುಮ್ಮನೆ ನಂಗೆ ಹಾಗೆ ಅನ್ಸುತ್ತೆ. ದಿನ ನೋಡ್ತಾ ಇದ್ರೆ, ಮಾತಾಡ್ತಾ ಇದ್ರೆ ಏನೋ ಒಂಚೂರು ಮಿಸ್ ಮಾಡ್ಕೊಂಡ್ವಿ ಅನ್ಸಲ್ಲ. ಈ ಪ್ರೀತಮ್ ಅವರು ಶೂಟಿಂಗ್ ಎಲ್ಲ ಹೋದ್ರೆ, ಪಿಕ್ಚರ್ ಶೂಟಿಂಗ್ ಅಂತ ಹೋದ್ರೆ 2-2 ತಿಂಗಳಿಂದ ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಬ್ಯುಸಿ ಇರ್ತಾರೆ. ಆಮೇಲೆ ಬಂದಾಗ ನಾವೆಲ್ಲಾದ್ರೂ ಸಿನಿಮಾಗೆ ಹೋಗೋದು, ಇಲ್ಲ ಹೊರಗಡೆ ಹೋದಾಗ ತುಂಬ ಖುಷಿ ಆಗುತ್ತೆ, ಎಷ್ಟೋ ದಿನಗಳ ಮೇಲೆ ಹೋದ
ರೇಷ್ಮಾ ತುಂಬಾನೇ ಚೆನ್ನಾಗಿದೆ. ನಾನು ಇಲ್ಲಿಂದ ಹೋಗೋಣ ಅನ್ಕೊಂಡೆ, ನೀವು ತಿನ್ನೋಕೆ ಮುಂಚೆನೆ ಓಡೋಗೋಣ ಅನ್ಕೊಂಡೆ. ಚೆನ್ನಾಗಿದೆಯಾ? ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್.